ಶಿರಾ ತಾಲೂಕಿನಾದ್ಯಂತ ಪ್ರಾರಂಭವಾಗಲಿರುವ ಎಸ್ಐಆರ್ ಮತದಾನ ಪಟ್ಟಿ ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಅಕ್ರಮ ವಲಸಿಗರು ತಿದ್ದುಪಡಿ 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರನ್ನ ಮತದಾನ ಪಟ್ಟಿಗೆ ಸೇರ್ಪಡೆ ಕಾರ್ಯಕ್ರಮಕ್ಕೆ ತಾಲೂಕು ಜೆಡಿಎಸ್ ಘಟಕದಿಂದ ಎಲ್ಲಾ ಮತಗಟ್ಟೆಗಳಿಗೆ ಬಿಎಲ್ಒಗಳನ್ನ ನೇಮಕ ಮಾಡಲಾಗಿದ್ದು ಎಲ್ಲಾ ಬಿಎಲ್ಒಗಳಿಗೆ ಮುಖ್ಯಸ್ಥರಾಗಿ ಬಿಎಲ್ಒ 1 ಎಂದು ಮುದಮಾಡು ರಂಗಸ್ವಾಮಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಶಿರಾ ತಾಲೂಕು ಘಟಕದ ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ತಿಳಿಸಿದರು. ಮೇ 26ರಂದು ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಜೆಡಿಎಸ್ ಎಂಎಲ್ಸಿ ತಿಪ್ಪೇಸ್ವಾಮಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ, ಮಾಜಿ ಅಧ್ಯಕ್ಷ ಆರ್ಸಿ ಅಂಜನಪ್ಪ, ನೂತನ ಜಿಲ್ಲಾಧ್ಯಕ್ಷ ನಿಂಗಪ್ಪ, ಚಿಕ್ಕನಾಯಕನಹಳ್ಳಿ ಶಾಸಕರಾದ ಸುರೇಶ್ ಬಾಬು, ಜೆಡಿಎಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರುಗಳಿಗೆ ಹಾಗೂ ತಳಮಟ್ಟದಲ್ಲಿ ಪಕ್ಷ ಕಟ್ಟುವಲ್ಲಿ ಸಹಕರಿಸುತ್ತಿರುವ ಬಿಎಲ್ಒಗಳಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದ್ದು, ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮುದಮಾಡು ರಂಗಸ್ವಾಮಿ, ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಆರ್ ಉಗ್ರೇಶ್, ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಸೇರಿದಂತೆ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ತಾಲೂಕಲ್ಲಿ ಏನು 274 ಏನು ಬೂತ್ ಇದಾವೆ, 274 ಬೂತ್ಗೂ ನಾವು ಆಲೆ ಬಿಎಲ್ಒಗಳನ್ನು ಆಯ್ಕೆ ಮಾಡಿದ್ವಿ ಪಕ್ಷದಿಂದನ. ಮತ್ತು ಅವರಿಗೆ ಬಿಎಲ್ಒ ಇವರಾಗಿ ನಮ್ಮ ಪಕ್ಷದ ತಾಲೂಕು ಮುಖಂಡ ಅಂತ ರಂಗಶಮ್ಮಣ್ಣವನ್ನು ಆಯ್ಕೆ ಮಾಡಿದ್ವಿ. ಅದನ್ನೇನಂತಾರೆ, ನಾನು BLO 1 ಆಗಿ ರಂಗಶಮ್ಮಣ್ಣನ ಆಯ್ಕೆ ಮಾಡಿದ್ದೀವಿ. ಮತ್ತು BLOಗಳು ಟೋಟಲ್ 274 ಬೂತ್ಗಳು ಏನಿದ್ದಾವೆ ಅದಕ್ಕೆ ಎಲ್ಲರೂ ಆಯ್ಕೆ ಮಾಡಿದ್ದೇವೆ. ಮತ್ತು ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ಪಕ್ಷದ ಕಚೇರಿಯಿಂದ, ರಾಜ್ಯದ ಪಕ್ಷದ ಕಚೇರಿಯಿಂದ ನಮ್ಮ ತಾಲೂಕಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬರ್ತಾರೆ 10:30ಗೆ. 10:30ಯಿಂದ 11 ಗಂಟೆಗೆ ಅಲ್ಲ 1 ಗಂಟೆವರೆಗೂ ಟ್ರೈನಿಂಗ್ ಇರ್ತೈತೆ. ಆ ಟ್ರೈನಿಂಗ್ ಪೂರೈಸಿದ ಮೇಲೆ ಈಗ ಏನು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ, ಪದಾಧಿಕಾರಿಗಳನ್ನ ಅವತ್ತು ಸಹ ನಮ್ಮ ಪಕ್ಷದ ಮುಖಂಡರು ಸಮ್ಮುಖದಲ್ಲಿ ಅದನ್ನು ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ. ಮತ್ತು ಎರಡನೇದಾಗಿ ಇವತ್ತೇನು ಸತತವಾಗಿ ಸತ್ಯನಾರಾಯಣ ಸಾಹೇಬರು ಮರಣವಾದ ನಂತರ ಇವತ್ತೇನು ನಮ್ಮ MLC ತಿಪ್ಪೇಸ್ವಾಮಿ ಸಾಹೇಬರು ನಮ್ಮ ಬೆನ್ನೆಲುಬಾಗಿ ತಾಲೂಕಲ್ಲಿ ಏನು ನಿಂತಿದ್ರು, ಅವ್ರಿಗೂ ಸಹ ಬೀಳ್ಕೊಡುಗೆ ಸಮಾರಂಭವನ್ನು ಈ ತಾಲೂಕು ವತಿಯಿಂದ, ನಾವು ಪಕ್ಷದ ಮುಖಂಡರ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಎರಡನೇದಾಗಿ ನಮ್ಮ ಪಕ್ಷದ ನಾಯಕರಾದಂಥ ಪಕ್ಕದ ಕ್ಷೇತ್ರದಂಥ ಸುರೇಶ್ ಬಾಬಣ್ಣವ್ರಿಗೂ ಸನ್ಮಾನ ಈ ತಾಲೂಕಿನಿಂದ ಇಟ್ಕೊಂಡಿದ್ದೇವೆ. ಮತ್ತು ಪಕ್ಷದಿಂದ ಜಿಲ್ಲಾಧ್ಯಕ್ಷರಾದ ನಿರ್ಗಮಿಸಿದಂಥ ನಮ್ಮ ಆರ್ಸಿ ಅಂಜನಪ್ಪನವ್ರಿಗೂ, ಮತ್ತು ಹೊಸದಾಗಿ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ನಿಂಗಪ್ಪನವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು 12:30ಗೆ. ದಯವಿಟ್ಟು ಏನು ಪಕ್ಷದ ಮುಖಂಡರುಗಳು, ಏನು ಕಾರ್ಯಕರ್ತರುಗಳು ಏನಿದ್ರ ನಮ್ಮ KB ಚೌಟ್ರಿ ಹತ್ತಲ್ಲ 11 ಗಂಟೆಗೆ ನೀವು ಬರಬೇಕು. ನೀವು ಬಂದು ಈ ಮೀಟಿಂಗ್ ಆದ ನಂತರ, ಟ್ರೈನಿಂಗ್ ಆದ ನಂತರಕ್ಕೆ ಇದನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಪಕ್ಷದ ಕೆಲಸವನ್ನು ಯಶಸ್ವಿಗೊಳಿಸಬೇಕು ಅಂತಲ್ಲ, ಅದು ನಾನಾದರೂ ಕೇಳ್ಕೊಳ್ತಾ ಇವತ್ತು ಏನು ನಮ್ಮ ಮಾಧ್ಯಮದ ಸ್ನೇಹಿತರೇನಿದ್ದರು ಅವ್ರಿಗೂ ನಾವು ಸ್ವಾಗತ ಬಯಸ್ತಾ, ಇವತ್ತು ನಮಗೆ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅಂತಲ್ಲ ಅದು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಈ ವಿಶೇಷತೆ ಏನಂದರೆ, ಈಗಾಗಲೇ ರಾಜ್ಯದಲ್ಲಿ ದೇಶದಲ್ಲಿನ ಒಂದು SRI ಮತದಾನ ವಿಶೇಷ ಪರಿಷ್ಕರಣ ಅನ್ನೋ ಒಂದು ಸಂಚಲನ ಮೂಡಿಸಿದೆ. ಅದೇ ರೀತಿ ಈಗ ನಮ್ಮ ರಾಜ್ಯದಲ್ಲೂ ಸಹ ಈ ಒಂದು ಮ್ಯಾಪಿಂಗ್ ಅಲೆ ಈಗ ಶುರುವಾಗಿದೆ. ಇದರ ತಿಳುವಳಿಕೆ ಮತ್ತು ಇದರ ಮಹತ್ವವನ್ನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಬೇಕೆಂದು ಈ ಒಂದು ಕಾರ್ಯಕ್ರಮವನ್ನು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಮುಂಬರುವಂಥ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಚುನಾವಣೆಯ ಒಂದು ಪೂರ್ವ ಸಿದ್ಧತೆಯಾಗಿ ಪಕ್ಷ ಬಲವರ್ಧನೆಗೆ ಈ ಹಿಂದೆ ಇದ್ದಂಥ ಅನೇಕ ಪದಾಧಿಕಾರಿಗಳನ್ನ ಮುಂದುವರಿಸ್ತಾ ಮತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ತಾ ಹೊಸದಾಗಿ ಈ ತಾಲೂಕಿನಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮಂಗಳವಾರ 26ನೇ ತಾರೀಕು 11 ಗಂಟೆಗೆ ಶಿರಾನಗರದ ಶ್ರೀರಾಮ ಚೌಟ್ರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ತಾಲೂಕಿನ ಜಾತ್ಯತೀತ ಜನತಾದಳದ ಎಲ್ಲ ಪಕ್ಷದ ಮುಖಂಡರು, ಕಿರಿಯರು, ಹಿರಿಯರು, ಕಾರ್ಯಕರ್ತ ಬಂಧುಗಳು ಹಾಗೂ ಈ ಒಂದು
BLA ಆಗಿ ನೇಮಕ ಆಗಿರುವ ತಾಲೂಕಿನ 266 ಜನಗಳು ಪ್ರತಿ ಒಂದು ಬೂತಿಗೆ ಒಬ್ಬೊಬ್ಬರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವರೆಲ್ಲರೂ ಭಾಗವಹಿಸ್ತಾರೆ. ಇದರ ಜೊತೆಗೆ ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ, ಅವರೆಲ್ಲ ಸಮೇತ ಭಾಗವಹಿಸ್ತಾರೆ. ಹಾಗಾಗಿ ಇದನ್ನ ತಾವೆಲ್ಲರೂ ಹೆಚ್ಚಿನದಾಗಿ ಪ್ರಸಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತದಾನ ಪರಿಷ್ಕರಣೆ ತುಂಬ ಮಹತ್ವವಾದದ್ದು. ಯಾಕೆಂದರೆ ಇವತ್ತು ಯಾವ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರಿಂದ ಮತದಾನ ವಂಚಿತರಾದವರು ಮತ್ತು ಹೊಸ 18 ವರ್ಷದಲ್ಲಿ ಯಾರು ಮತದಾನಕ್ಕೆ ಸೇರ್ಪಡೆಯಿಲ್ಲ ಅವ್ರನ್ನ ಸೇರ್ಪಡೆ ಮಾಡಬೇಕು. ಮತ್ತು ಅಕ್ರಮ ವಲಸಿಗರು ಮತ್ತು ಅಕ್ರಮವಾಗಿ ಎರಡೆರಡು ಮತದಾನ ಅವ್ರನ್ನ ಡಿಲೀಟ್ ಮಾಡಿ ನೇರವಾಗಿ ಒಬ್ಬ ಪ್ರಜೆಗೆ ಒಂದು ಮತದಾನ ಅನ್ನೋ ಒಂದು ಹಕ್ಕನ್ನು ಇವತ್ತು ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಅದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಗೌರವ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.